ನಮಸ್ಕಾರ. ಇವತ್ತು ಕನ್ಯಾ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯ ಬಗ್ಗೆ ಕೆಲವು ಆಸಕ್ತಿದಾಯಕ ಮತ್ತು ರಹಸ್ಯವಾದ ವಿಷಯಗಳನ್ನು ಹೇಳ್ತೀನಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಅಂದರೆ ಮರ್ಕ್ಯುರಿ. ಇದು ಬುದ್ಧಿವಂತಿಕೆ ಮತ್ತು ಸಂವಹನದ ಸಂಕೇತವಾಗಿದೆ. ಕನ್ಯಾ ರಾಶಿಯವರ ಬಗ್ಗೆ ಯಾರಿಗೂ ತಿಳಿಯದ ಕೆಲವು ಗುಟ್ಟುಗಳು ಇಲ್ಲಿವೆ. ಇವರು ಸೂಕ್ಷ್ಮ ಅವಲೋಕನಕಾರರು ಅಂದರೆ ಸೈಲೆಂಟ್ ಒಬ್ಸರ್ವರ್ಸ್. ಕನ್ಯಾ ರಾಶಿಯವರು ಶಾಂತವಾಗಿ ಕುಳಿತಿದ್ದರೂ ಅವರ ಕಣ್ಣುಗಳು ಎಲ್ಲವನ್ನೂ ಗಮನಿಸುತ್ತಿರುತ್ತವೆ. ನೀವು ಮಾಡದ ಸಣ್ಣ ತಪ್ಪು ಅಥವಾ ನಿಮ್ಮ ಉಡುಪಿನ ಸಣ್ಣ ಬದಲಾವಣೆಯನ್ನು ಅವರು ಗುರುತಿಸುತ್ತಾರೆ. ಅವರು ಎಲ್ಲವನ್ನೂ ಗಮನಿಸುತ್ತಾರೆ, ಆದರೆ ಯಾವಾಗ ಹೇಳಬೇಕೋ ಆಗ ಮಾತ್ರ ಹೇಳುತ್ತಾರೆ. ಇವರು ಅತಿಯಾದ ವಿಶ್ಲೇಷಣೆ ಅಂದರೆ ಓವರ್ ಅನಲೈಸಿಂಗ್. ಇವರ ದೊಡ್ಡ ರಹಸ್ಯವೆಂದರೆ ಇವರ ತಲೆ ಯಾವಾಗಲೂ ಕೆಲಸ ಮಾಡುತ್ತಿರುತ್ತದೆ. ಒಂದು ಸಣ್ಣ ವಿಷಯವನ್ನು 100 ಬಾರಿ ವಿಶ್ಲೇಷಿಸುತ್ತಾರೆ. ಇದರಿಂದಾಗಿ ಅವರು ಆಗಾಗ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ, ಆದರೆ ಹೊರಗಡೆ ಮಾತ್ರ ತುಂಬ ಶಾಂತವಾಗಿ ಕಾಣಿಸಿಕೊಳ್ಳುತ್ತಾರೆ. ಮೂರನೇದಾಗಿ ಪರಿಪೂರ್ಣತೆಯ ಹಂಬಲ, ಪರ್ಫೆಕ್ಷನಿಸ್ಟ್ ಆಗಿರಬೇಕು. ಇವರು ಮಾಡುವ ಕೆಲಸ ಪರ್ಫೆಕ್ಟ್ ಆಗಿರಬೇಕು. ಬೇರೆಯವರು ಮಾಡಿದ ಕೆಲಸ ಇವರಿಗೆ ಅಷ್ಟು ಬೇಗ ಇಷ್ಟವಾಗುವುದಿಲ್ಲ. ಅದಕ್ಕಾಗಿಯೇ ಅವರು ಹೆಚ್ಚಿನ ಕೆಲಸಗಳನ್ನು ತಾವೇ ಮಾಡಲು ಬಯಸುತ್ತಾರೆ. ಟೀಕೆ ಮತ್ತು ಪ್ರೀತಿ. ಕನ್ಯಾ ರಾಶಿಯವರು ನಿಮ್ಮನ್ನು ಟೀಕಿಸುತ್ತಾರೆ ಎಂದರೆ ಅವರಿಗೆ ನಿಮ್ಮ ಮೇಲೆ ಕಾಳಜಿ ಇದೆ ಎಂದರ್ಥ. ಅವರು ಸುಮ್ಮನೆ ಯಾರನ್ನು ಟೀಕಿಸುವುದಿಲ್ಲ. ನೀವು ಉತ್ತಮವಾಗಬೇಕು ಎಂಬುದು ಅವರ ಉದ್ದೇಶವಾಗಿರುತ್ತದೆ. ಆದರೆ ಅವರು ತಮ್ಮನ್ನು ತಾವು ಅತಿಯಾಗಿ ಟೀಕಿಸಿಕೊಳ್ಳುತ್ತಾರೆ. ಇದು ಅವರಿಗೆ ಇರುವ ದೊಡ್ಡ ದೌರ್ಬಲ್ಯ. ನೆನಪಿನ ಶಕ್ತಿ. ಇವರಿಗೆ ಹಳೆಯ ವಿಷಯಗಳು, ದಿನಾಂಕಗಳು ಮತ್ತು ನೀವು ಆಡಿದ ಮಾತುಗಳು ಚೆನ್ನಾಗಿ ನೆನಪಿರುತ್ತವೆ. ನನಗೆ ನೆನಪಿಲ್ಲ ಎಂದು ಅವರು ಹೇಳಿದರೂ ಒಳಗಡೆ ಅವರಿಗೆ ಎಲ್ಲವೂ ತಿಳಿದಿರುತ್ತದೆ. ಸಹಾಯ ಮಾಡುವ ಗುಣ. ಯಾರಾದರೂ ಸಂಕಷ್ಟದಲ್ಲಿದ್ದರೆ ಮೊದಲು ಓಡಿ ಬರುವುದು ಕನ್ಯಾ ರಾಶಿಯವರು. ಆದರೆ ಅವರು ತಾವು ಮಾಡಿದ ಸಹಾಯದ ಬಗ್ಗೆ ಎಲ್ಲಿಯೂ ಹೇಳಿಕೊಳ್ಳುವುದಿಲ್ಲ. ಪ್ರಚಾರ ಬಯಸದ ಸೇವಕರು ಇವರು. ಥ್ಯಾಂಕ್ ಯು.